ಬೆಂಗಳೂರಿನ ಬಳಗೆರೆ ಪಣತ್ತೂರು ಮಾರ್ಗ ಮಧ್ಯೆ ಇರೋ ಅಂತ ಒಂದು ಗುಂಡಿ ರಸ್ತೆಯ ಗುಂಡಿಗಳು ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಒಂದೇ ದಿನ ಮೂರು ಅವಘಡಗಳಾಗ್ತಾ ಇದೆ. ಬೆಳಗ್ಗೆ 7:51 ಶಾಲಾ ಬಸ್ಸು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇತ್ತು ಶಾಲೆಗೆ. ಆ ಬಸ್ ವಾಲ್ಬಿಟ್ಟಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು. ಪುಟ್ಟ ಮಕ್ಕಳು ಆ ಒಂದು ಬಸ್ನಲ್ಲಿ ಇದ್ರು ಅವ್ರಿಗೆ ಅನಾಹುತ ಆಗ್ತಾ ಇತ್ತು. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಎಲ್ಲರೂ. ಎಮರ್ಜೆನ್ಸಿ ಡೋರ್ನಿಂದ ಎಲ್ಲ ಮಕ್ಕಳನ್ನ ಹೊರಗಡೆ ಇಳಿಸಲಾಗಿದೆ. ಇನ್ನು ಅದು ಆದ ಬಳಿಕ ಗೂಡ್ಸ್ ಆಟೋ ಅದು ಇದೇ ಗುಂಡಿಯಲ್ಲಿ ಸಿಲುಕಿದೆ. ಇದು ಆದ ಮೇಲೆ ಈಗ ಕ್ಯಾಂಟರ್ ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸತ್ತರ್. ಈಗ ನೀವು ಪೋಷಕರನ್ನ ಮಾತಾಡಿಸಿದ್ರಿ, ವಿದ್ಯಾರ್ಥಿಗಳನ್ನ ಮಾತಾಡಿಸಿದ್ರಿ. ಅವ್ರು ಹೇಳ್ತಾ ಇದ್ದಾರೆ #ರೀಫಂಡ್ ಟ್ಯಾಕ್ಸ್ ಅಂತ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ. ಕಂಟಿನ್ಯೂ ಮಾಡೋದಾದ್ರೆ ಮಧುಸೂದನ್, ಯಾಕಂದ್ರೆ ಇವ್ರಿಗೆ ಇಷ್ಟೊಂದು ಆಕ್ರೋಶ, ಈ ಪಣತ್ತೂರು ಜನರು ಪ್ರತಿಯೊಂದು ಕೂಡ ಹೋರಾಟ ಮಾಡಬೇಕಂತ ಸನ್ನಿವೇಶ ಇರುವಂಥದ್ದು. ಅವ್ರು ಕಳೆದ 2-3 ವರ್ಷಗಳಿಂದ ಹಲವು ಹೋರಾಟ ಮಾಡಿದ್ದಾರೆ. ಬ್ರಿಡ್ಜ್ ಚಲೋ ಅಭಿಯಾನ ಮಾಡ್ತಾರೆ. ಅದಾದ್ಮೇಲೆ ಪಣತ್ತೂರು ಅಂಡರ್ ಪಾಸ್ಗೋಸ್ಕರ ಒಂದು ಹೋರಾಟವನ್ನು ಮಾಡ್ತಾರೆ. ಹೋರಾಟ ಮಾಡಿದ ನಂತರ ಅಲ್ಲಿ ಒಂದು ಅಂಡರ್ ಪಾಸ್ ನಿರ್ಮಾಣ ಆಗುತ್ತೆ. ಬಟ್ ಅದು ಕೂಡ ಅವೈಜ್ಞಾನಿಕವಾಗಿರೋದ್ರಿಂದ ಮತ್ತೆ ಅಂಡರ್ ಪಾಸಿನ ಸಮಸ್ಯೆ ಆಗುತ್ತೆ. ಅವಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಇದೀಗ ರಸ್ತೆ ಕೂಡ ಮತ್ತೊಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಹುತೇಕರು ನಮ್ಮ ಟ್ಯಾಕ್ಸ್ ಅನ್ನು ನಮಗೆ ವಾಪಸ್ ಕೊಡಿ, ನಾವೇ ಅದನ್ನು ನಮ್ಮ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ GBA ಕಮಿಷನರ್ ಮಹೇಶ್ವರ ರಾವ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹೇಶ್ವರ ರಾವ್, ನಮಸ್ಕಾರ. ಸರ್, ಇವಾಗ ನೀವು ಕೂಡ ವಿಜುವಲ್ ಅಲ್ಲಿ ನೋಡಿರ್ತೀರಾ, ಬಳಗೆರೆ ಪಣತ್ತೂರು ರಸ್ತೆನಲ್ಲಿ ಗುಂಡಿಗಳು ಬಾಯಿ ತೆರೆದಿದೆ. ಇವತ್ತು ಒಂದೇ ದಿನ ಮೂರು ಅವಘಡ ಸಂಭವಿಸಿದೆ ಅಲ್ಲಿ. ಮಹೇಶ್ವರ ರಾವ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಇದು ಬಳಗೆರೆ ಪಣತ್ತೂರು ರಸ್ತೆಯಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಅವಘಡ. ಬೆಳಗ್ಗೆ 7:51 ಒಂದು ಶಾಲಾ ಬಸ್, ಅದಾದಮೇಲೆ ಗೂಡ್ಸ್ ವಾಹನ, ಅದಾದಮೇಲೆ ಕ್ಯಾಂಟರ್. ಇದು ಆ್ಯಕ್ಚುಲ್ ಆಗಿ HAL ರಸ್ತೆಯ ಪ್ಯಾರಲಲ್ ರಸ್ತೆ. ITBTಗೆ ಉದ್ಯೋಗಿಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಬಾರ್ದು ಅಂತ ಪ್ಯಾರಲಲ್ ರಸ್ತೆಯನ್ನು ಅವಲಂಬಿಸಿರ್ತಾರೆ. ಅದೇ ರಸ್ತೆ ಇದು, ಪಣತ್ತೂರು ಬಳಗೆರೆ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸತ್ತರ್. ಕಂಟಿನ್ಯೂ ಮಾಡೋದಾದ್ರೆ ಇನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ BBMP ಆಯುಕ್ತರಾಗಿರುವಂತಹ ಮಹೇಶ್ವರ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಹೇಶ್ವರ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಬಳಗೆರೆ ಪಣತ್ತೂರು ಭಾಗದಲ್ಲಿ ಆಗ್ತಿರುವಂತಹ ಅವಘಡವನ್ನ ತಾವು ಕೂಡ ನೋಡ್ತಾ ಇದ್ರಿ, ತಮ್ಮ ಗಮನಕ್ಕೂ ಬಂದಿದೆ ಅಂತ ಅನ್ಕೊಳ್ತೀವಿ. ಅಲ್ಲೆಲ್ಲ ಜನ ಇವಾಗ ರಸ್ತೆಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಸ್ತೆ ಗುಂಡಿ ಯಾವಾಗ ಮುಚ್ತಾರೆ, ನಮ್ಗೊಂದು ಅಂಡರ್ ಪಾಸ್ ಬೇಕಾಗಿದೆ ಅಂತ. ಇಲ್ಲ, ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ನಾವು ರೋಡ್ ವರ್ಕ್ ನಡೀತಾ ಇದೆ, ಅಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು. ಸೊ ಅದಕ್ಕೆ ಅದು ಎಷ್ಟು ಬೇಗನೆ ಮುಗಿಸ್ಲಿಕ್ಕೆ ಆಗ್ತದೆ ನಾವು ಮಾಡಿಸ್ಬಿಡ್ತೇವೆ. ಮತ್ತೆ ಏನಾದರೂ ರಸ್ತೆ ಗುಂಡಿದು ಇಶ್ಯೂಸ್ ಅಲ್ಲಿ ಇದ್ರೆ ಖಂಡಿತ ಇಮಿಡಿಯೇಟ್ಲಿ ನಮ್ಮ ಜನರು ರಿಪೇರಿ ಮಾಡ್ತಾರೆ. ಅಲ್ಲಿ ಒಂದು ಡ್ರೈನೇಜ್ ಕೆಲಸ ಸಹ ನಾವು ಮಾಡ್ತಾ ಇದ್ದೇವೆ. ಅದೆರಡು ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದಾಜು ಎಷ್ಟು ದಿನ ಆಗಬಹುದು ಸರ್? ತಕ್ಷಣವೇ ಕೆಲಸ ಪ್ರಾರಂಭ ಮಾಡಿ ನಮ್ಮ ಜನರು ಕೆಲಸನೇ ನಡೀತಾ ಇದೆ. ಅದನ್ನ ಇನ್ನೂ ಬೇಗನೆ ಮುಗಿಸ್ಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಸಾಕಷ್ಟು ವಾಹನ ಸಂಚಾರ ದಟ್ಟಣೆ ಇದೆ ಈ ಭಾಗದಲ್ಲಿ. ಯಾಕಂದ್ರೆ ITBTಗೆಲ್ಲ ಹೋಗೋರು ಪ್ಯಾರಲಲ್ ಆಗಿ HAL ಪ್ಯಾರಲಲ್ ರೋಡ್ ಆಗಿ ಇದನ್ನೇ ಬಳಕೆ ಮಾಡ್ಕೊಳ್ತಾರೆ. ಹೌದು, ಇದೊಂದು ಇಶ್ಯೂ ಇದೆ, ದಟ್ಟಣೆ ಇದು ಸಮಸ್ಯೆ. ಈಗಾಗಲೇ ನಮ್ಮ ಮಾನ್ಯ ಸಚಿವರು ಮತ್ತೆ ಚೀಫ್ ಸೆಕ್ರೆಟರಿ ಅವರು ಸಹ ಹೇಳಿಬಿಟ್ಟಿದ್ದಾರೆ, ಇದನ್ನ ಐಡೆಂಟಿಫಿಕೇಶನ್ ಮಾಡಿ ಕೊಟ್ಟಿದ್ದಾರೆ. ಇದನ್ನ ಬೇಗನೆ ಕೆಲಸ ಮುಗಿಸ್ಲಿಕ್ಕೆ ಕ್ರಮ ತಗೊಳ್ತೀವಿ. ಇವತ್ತು ಬೆಳಗ್ಗೆ 7:50 ಒಂದು ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ಖಾಸಗಿ ಶಾಲೆಯ ಬಸ್ ಕೂಡ ಇದೇ ಗುಂಡಿಲ್ ಸಿಕ್ಕಾಕೊಂಡಿತ್ತು ಸರ್. ಈ ತರ ದೊಡ್ಡ ಅನಾಹುತಗಳಾದ್ರೆ ಇದಕ್ಕೆ ಯಾರು ಜವಾಬ್ದಾರಿ? ನೀವು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಹೌದು, ಅದು ನಮ್ಮ ಕೆಲಸ ಚಾಲು ಮಾಡುವಾಗ ನಾವು ಸ್ವಲ್ಪ ನೋಡ್ತೀವಿ, ಇದ್ರ ಸ್ವಲ್ಪ ಇನ್ನೂ ಮುಂಜಾಗ್ರತೆವಾಗಿ ಕೆಲಸ ಮಾಡ್ಲಿಕ್ಕೆ ಹೇಳ್ತೇವೆ ನಮ್ಮ ಕಾಂಟ್ರಾಕ್ಟರ್ಸ್ಗೆ. ಹಾಗೂ ಇದನ್ನ ಮುಂದೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಹ ಕಟ್ಟುನಿಟ್ಟಾಗಿ ನಮ್ಮ ಅಧಿಕಾರಿಗಳಿಗೆ ಸಹ ಹೇಳ್ತೀವಿ. ನಾವು ಒಂದು ಭರವಸೆ ಕೊಡಿ ಸರ್, ನ್ಯೂಸ್ ಫಸ್ಟ್ ಮೂಲಕ ಅಲ್ಲಿನ ಸ್ಥಳೀಯ ಜನರಿಗೆ. ಅಂದಾಜು ಎಷ್ಟು ದಿನದೊಳಗಡೆ ಇದೆಲ್ಲ ಕಂಪ್ಲೀಟ್ ಆಗಬಹುದು, ಯಾವುದೇ ಅವಘಡ ಸಂಭವಿಸಲ್ಲ ಅಂತ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಡೈರೆಕ್ಟ್ ಆಗಿ GBA ನಮ್ಮ ತಂಡಗಳು ಮತ್ತೆ ಅಧಿಕಾರಿಗಳು ಅಲ್ಲಿನೇ ಕೆಲಸ ನೋಡ್ಕೊಂಡು ವೀಕ್ಷಣೆ ಮಾಡಿಬಿಟ್ಟು ಬೇಗನೆ ಇದನ್ನ ನಿವಾರಿಸಲಿಕ್ಕೆ ಹೇಳ್ತೀವಿ ನಾವು. ಓಕೆ, ಧನ್ಯವಾದ ಮಹೇಶ್ವರ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಒಟ್ಟಾರೆ ಮಹೇಶ್ವರ ಅವರ ಒಂದಷ್ಟು ಭರವಸೆ ನ್ಯೂಸ್ ಫಸ್ಟ್ ಮೂಲಕ ಸ್ಥಳೀಯರಿಗೆ ಕೊಡ್ತಾ ಇದ್ದಾರೆ ಅವರು. ಆದಷ್ಟು ಬೇಗನೆ ಕಾರ್ಯವನ್ನು ಮಾಡ್ಕೊಡ್ತೀವಿ, ಚರಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡ್ತೀವಿ, ರಸ್ತೆ ಗುಂಡಿಯನ್ನು ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡ್ತೀವಿ ಅಂತ.